ನೋಡು. ಯೋ ಮಾವ ನೀನಾ? ಊದ್ಬತ್ತಿ ವಾಸನೆ ಬದಲಿಗೆ ಸಿಮೆಂಟ್ ವಾಸನೆ ಬಂದಾಗಲೇ ಅನ್ಕೊಂಡೆ ಅಪ್ಪಿ ತಪ್ಪಿ ನೀನ ಬಂದ್ಬಿಟ್ಟಿದ್ಯಾ ಅಂತ. ಯಾಕಯ್ಯ ಬಂದೆ ಇಲ್ಲಿ? ನೀನ್ ಕೊಡ್ಬೇಕಾಗಿರೋ 1 ಲಕ್ಷ ಬಾಕಿ ಐತಲ್ಲಪ್ಪ, ಅದಕ್ಕೆ ಬಂದೆ. ನೀನು ಬಾಯಿ ಮಣ್ಣಾಕ ಬಾಕಿ ಕೇಳಕ್ಕೆ ಪ್ರಸ್ತುತ ಕೊನೆಗ ಬರ್ಬೇಕು. ಪಬ್ಲಿಕ್ ಆಗಿ ಕೇಳ್ಬಿಟ್ರೆ ಪೀಲಾಗಿ ಪೂಲಾಗಿ ಹೋಗ್ಬಿಡ್ತೀಯಲ್ಲಪ್ಪ, ಅದಕ್ಕೆ ಯಾರಿಗೂ ಕಾಣ್ದಿಲ್ದಂಗೆ ಗುಟ್ಟಾಗಿ ಪ್ರಸ್ತುತ ಮನೆಗೆ ಬರ್ಬಿಟ್ಟೆ. ಎಲ್ಲ ನನ್ ಕರ್ಮ. ಮಿಸ್ಟೇ ಬ್ಯೂಟಿಫುಲ್ ಟೈಮ್. ಬ್ಯೂಟಿಫುಲ್ ಟೈಮ್. ಆಕನಾತಿ ನನ್ನ ಮಗನೇ, ಮದ್ವೆಗಿಂತ ಮುಂಚೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದೆ, ತೋಪಿ ಆಗ್ದೆ. ತಾಳಿ ಕಟ್ಟಿದ ತಕ್ಷಣನೇ ಕೊಡ್ತೀನಿ ಅಂದೆ, ತೋಪಿ ಆಗ್ದೆ. ಈಗ ಪ್ರಸ್ತಾದ ಮೇಲೆ ಕೊಡ್ತೀಯಾ? ಬಲ್ ನನ್ ಮಗ ನೀನು. ಅದಕ್ಕೆ ಈಗ ಕ್ಯಾಶ್ ತಗೊಬಂದ್ ನನ್ ಕೈಯಾಗ ಬಡ್ಗು, ಆಮೇಲೆ ನಿನಗ್ ಪ್ರಸ್ತ. ಅಪ್ಪ ಏನ್ ಮಾಡ್ತಾ ಇದ್ದೀರಾ? ನಿಮ್ ಸ್ವಂತ ಮಗಳ ಸಂಸಾರಕ್ಕೆ ಪೆಟ್ರೋಲ್ ಹಾಕ್ತಾ ಇದ್ದೀರಾ? ಕೋಟಿ ಗಟ್ಲೆ ಹಣ ಇದ್ರು ಜುಜ್ಬಿ 1 ಲಕ್ಷ ರೂಪಾಯಿಗೋಸ್ಕರ ಪ್ರಾಣ ಬಿಡ್ತೀಯಾ? ಸ್ವಂತ ಅಳಿವಿಗೆ ಪ್ರಸ್ತಾವ ಮಾಡಕ್ ಬಿಡದೆ ತಡಿತಾ ಇದ್ದಲ್ಲ, ಇದು ನ್ಯಾಯನಾ? ಧರ್ಮನ? ಮುಚ್ಚ ಬಾಯ್. ಯಾವುದು ನ್ಯಾಯ ಯಾವುದು ಧರ್ಮ ಅಂತ ಈ ಗಾರೆ ಗಂಗೀರಿಗೆ ಚೆನ್ನಾಗ್ ಗೊತ್ತದೆ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡೋ. ಅಪ್ಪ 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 ಈ ಹಾಲಾದ್ರೂ ಕುಡಿಸ್ತೀನಪ್ಪ. ನೀನ್ ಅವ್ನ್ಗೆ ಹಾಲು ಕೊಟ್ಬಿಡು, ಅವ್ನ್ ನಿನ್ ಗಂಡು ಕೊಟ್ಬಿಡ್ತಾನೆ. ನೀವಿಬ್ರು ಸೇರ್ಕೊಂಡು ನನ್ ಕೈಗೆ 1 ಮಗ ಕೊಟ್ಬಿಡಿ. ನನ್ಗೆ ಬರ್ಬೇಕಾಗಿರೋ ಬಾಕಿಗೆ ನುಣ್ಣ ತಲೆ ಬೋಳಿಸ್ಕೊಬಿಟ್ಟು 3 ನಾಮ ಹಾಕೊಂಡ್ಬಿಟ್ಟು 7 ಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೊಟ್ಟೋಗ್ತೀನಿ. ಏಯ್, ನೀನ್ ಕೊಡ್ಬೇಕಾಗಿರೋ ಬಾಕಿ ಹಣ ನನ್ನ ಕೈ ಸೇರೋವರೆಗೂ ನಿನ್ನ ನೆರಳು ನನ್ನ ಮಗಳ ಮೇಲಿರ್ಲಿ, ನನ್ನ ಮನೆ ಮೇಲೂ ಬೀಳಕೂಡ್ದು. ಹುಷಾರ್. ನೀನ್ ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರಿ ಗೌರವ ಇಲ್ಲ, ನಾನಾಗ್ ನೀನ್ ಕುತ್ತಿಗೆ ಹಿಡ್ದು ಆಚೆಗೆ ತೆಪ್ಪಬೇಕಾಯ್ತದೆ. ನೋ ಪ್ರಾಬ್ಲಮ್, ನಾನೇ ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ಕಿಸ್ ಹಾಕೊಂಡ್ಲಾ? ಹಚ್ಬೇಡ. ಏನ್ರಿ ಹಲೋ. ಎಸ್ ಸರ್. 1 more double large please. ಓಕೆ ಸರ್. ಏನ್ ಸರ್ ಇವತ್ತು ಇಷ್ಟೊಂದು ಕುಡಿತಾ ಇದ್ದೀರಾ? ನಾನ್ ಮದ್ವೆ ಮಾಡ್ಕೋಬೇಕಾಗಿದ್ದ ಸಂಗೀತನ ಆ ಸ್ಕೌಂಡ್ರಲ್ ಮದ್ವೆ ಆಗ್ಬಿಟ್ಟ. ಹೋಗ್ಲಿ ಬಿಡ, ಆದ್ರೆ ಪ್ರಸ್ತ ಮಾತ್ರ ನನ್ ಜೊತೆನೆ ನಡಿಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ಕುಡಿತಾ ಐಡಿಯಾ ಮಾಡ್ತಾ ಇದ್ದೀನಿ. ಅಲ್ಲ ಗುರು, ಮದುವೆ ಆದ ಮೊದಲನೇ ದಿನವೇ ಹೆಣ್ಣಿಗೆ ಅಲಂಕಾರ ಮಾಡಿ ಪ್ರಸ್ತುತ ರೂಮ್ಗೆ ಕಳಿಸುವಾಗ ಈಗಿರೋ ನಿಮ್ಮಿಬ್ರು ಸಂಸಾರ ಸರಿಯಾಗಿ 9 ತಿಂಗಳೊತ್ತಿಗೆ 3 ಜನ ಸಂಸಾರ ಆಗ್ಲಿ, ಇವತ್ತಿನಿಂದಲೇ ಕಷ್ಟಪಡಿ ಅಂತ ಆಶೀರ್ವಾದ ಮಾಡ್ತಾರೆ. ಅಂತದ್ರಲ್ಲಿ ನಿಮ್ಮ ಮಾವ ಕಿರಾತಕ ಈಗಾಗ್ಲೇ 2 ದಿವಸ ವೇಸ್ಟ್ ಮಾಡ್ಬಿಟ್ನಲ್ಲ ಗುರು. ಜಾಡ್ ಸೆಳೆ ಓದ್ಬಿಡ್ತೀನಿ. ದಿನಗಳನ್ನ ಜ್ಞಾಪಿಸ್ಬೇಡ ಕಣೋ, ನನ್ನ ಆಯುಷ್ 2 ದಿನ ಕಮ್ಮಿ ಆಗ್ಬಿಟ್ಟಿದೆ. ಗುರು, ನನಗ್ ಗೊತ್ತಿರೋ ಕೋಪಕ್ಕೆ ನಿಮ್ ಮಾವನ್ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು ಅಂತ ಇದ್ಯಾ ಅಣ್ಣ? ನಿಮ್ ಮಾವನ್ನ ಅಗಲವಾದ ರಸ್ತೆ ಮೇಲೆ ಮಲಗಿಸಿ ಅವನ್ ಮೇಲೆ ದೊಡ್ಡ ರೋಡ್ ರೋಲರ್ ನ ಓಡಿಸ್ಬೇಕು. ಈಗ ಕೋಪ ಮಾಡ್ಕೊಂಡು ಪ್ರಯೋಜನ ಇಲ್ಲ ಕಣೋ ಭಗವಂತ. ಡಬಲ್ ಮಚ್ಚೆ ಇರೋ ಹುಡುಗಿ ಜೊತೆ ನನ್ ಶೋಭನ ಆಗ್ಬೇಕು, ಅವಳಿಗೊಂದ್ ಮಗು ಹುಟ್ಬೇಕು, ಆ ಮಗು ಬೇಕಾ ನಾನು ನೋಡ್ಬೇಕು, ಇಲ್ಲ ಅಂದ್ರೆ ನಾನ್ ಟಮಾರು. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯದೆಯೋ. ಗುರು, ಚಿಕ್ಕ ಐಡಿಯಾ. ಏನೋದು? ನೀನ್ ಸೂಪರ್ ಮ್ಯಾನ್ ತರ ಕರೆಕ್ಟ್ ಆಗಿ ಅರ್ಧರಾತ್ರಿಲಿ ಸಂಗೀತ ರೂಮ್ಗೆ ಜಂಪ್ ಮಾಡು. ಆ ಟೈಮಲ್ಲಿ ಅವರಪ್ಪ ಚೆನ್ನಾಗಿ ಕೊರಕೆ ಹೊಡಿತಾ ಇರ್ತಾನೆ. ಆಗ ನೀನು ಸಂಗೀತ ಜೊತೆಲಿ ಹಾಯಾಗಿ ಸುಖವಾಗಿ ಫಸ್ಟ್ ನೈಟ್ ನ ಮಾಡ್ಕೊಂಡ್ಬಿಡ್ಬೋದು. ಇರೋ 3 ಅಡಿಗೆ ಏನ್ ಡಿಸೈನ್ ಐಡಿಯಾಗಳು ಇಟ್ಟಿದ್ಯೋ. ಥ್ಯಾಂಕ್ ಯು.